ಎಲ್ಲಾ ಶಿವನ ದೇವಸ್ಥಾನದಲ್ಲೂ ಸಾಮಾನ್ಯವಾಗಿ ನಂದಿಯನ್ನ ನೋಡಿರ್ತೀವಿ. ಆದ್ರೆ ತಮಿಳುನಾಡಿನಲ್ಲಿ ಇರೋ ಇಂತ ವಿಚಿತ್ರವಾದ ನಂದಿಯ ವಿಗ್ರಹವನ್ನ ನೀವೆಲ್ಲಾದ್ರೂ ನೋಡಿದೀರಾ? ಯಾಕಂದ್ರೆ ಈ ನಂದಿಯ ಬಾಯಿಯಿಂದ ವಿಚಿತ್ರವಾದ ಲಿಕ್ವಿಡ್ ಜಿನುಗುತ್ತೆ. ನೀವು ಕೇಳ್ತಿರೋದು ನಿಜ. ಇದು ಹೇಗ್ ಸಾಧ್ಯ ಅಂತ ನಿಮ್ಮ ತರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಂತ ಆ ಊರಿನ ಜನರು ಕೂಡ ಈ ನಂದಿ ವಿಗ್ರಹದ ಬಾಯಿಯ ಭಾಗಕ್ಕೆ ಹೊಡಿತಾರೆ, ಹಾಗೆ ಬೆನ್ನಿನ ಭಾಗಕ್ಕೂ ಕೂಡ ಹೊಡೆದು ನೋಡ್ತಾರೆ. ಯಾಕಂದ್ರೆ ಈ ಭಾಗದಿಂದ ಏನಾದ್ರೂ ಲಿಕ್ವಿಡ್ ಬರೋ ಹಾಗೆ ಮಾಡಿದಾರ ಅಂತ. ಈವನ್ ಪೀಠದಿಂದ ಕೂಡ ನಂದಿಯನ್ನ ಕಿತ್ತು ನೋಡ್ತಾರೆ. ಆದ್ರೂ ಜನರಿಗೆ ಇದು ಹೇಗ್ ಸಾಧ್ಯ ಅಂತ ಗೊತ್ತಾಗ್ಲಿಲ್ಲ. ಈ ಲಿಕ್ವಿಡ್ ಅನ್ನ ಸಾಕಷ್ಟು ಜನ ಸೈಂಟಿಸ್ಟ್ ಗಳು ಕೂಡ ಟೆಸ್ಟ್ ಮಾಡ್ತಾರೆ. ಆದ್ರೆ ಒಂದೇ ಒಂದು ಸುಳಿವು ಕೂಡ ಈ ಲಿಕ್ವಿಡ್ ಬಗ್ಗೆ ಸಿಕ್ಕಿಲ್ಲ. ಈ ಲಿಕ್ವಿಡ್ ನೋಡೋದಕ್ಕೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಇರುತ್ತೆ, ಆದ್ರೆ ಈ ರೇಷ್ಮೆ ಬಟ್ಟೆ ಮೇಲೆ ಮಾತ್ರ ಹೀಗೆ ಕೆಂಪಗೆ ಆಗಿದೆ. ಇಲ್ಲಿನ ಜನರ ಪ್ರಕಾರ ಈ ಶಿವಾಲಯವನ್ನ ಸುಮಾರು 800 ವರ್ಷಗಳ ಹಿಂದೆ ಇಲ್ಲಿನ ರಾಜ ಕಟ್ಟಿಸಿದ ಅಂತ ಹೇಳ್ತಾರೆ. ಆದ್ರೆ ಶಾಕಿಂಗ್ ವಿಷಯ ಏನ್ ಗೊತ್ತಾ? ಈ ಊರಿನ ಜನರ ಪ್ರಕಾರ ಈ ನಂದಿಯ ಬಾಯಲ್ಲಿ ಇಷ್ಟು ಲಿಕ್ವಿಡ್ ಸುರಿಯುತ್ತೋ ಅಷ್ಟೇ ಊರಿನಲ್ಲಿ ಮಳೆಯಾಗುತ್ತೆ ಅಂತೆ. ಹಾಗೆ ಇದು ಒಂದು ಸಲ ಕೂಡ ಸುಳ್ಳಾಗ್ಲಿಲ್ಲ ಅಂತ ಇಲ್ಲಿನ ಜನರು ಅಷ್ಟು ಬಲವಾಗಿ ಹೇಳ್ತಾರೆ. ಸರಿ, ಇದು ಇವತ್ತಿನ ವಿಷಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.